ಟೆಸ್ಟು ಅದೇನು ಪಪ್ಪ ಅದು? ಹೇಗೆ ಹೇಳೋದು? ಮಕ್ಕಳಿಗೆ ಅರ್ಥ ಆಗೋ ಥರ ಹೇಳಿ. ಸರಿ, ಈಗ ನಿನ್ನ ಸ್ಕೂಲ್ ಬ್ಯಾಗ್ ಮೇಲೆ ನಿನ್ನ ಹೆಸರು ಬರೆದಿರುತ್ತೆ ಅಲ್ವಾ? ಹಾ ಅದನ್ನ ನೋಡ್ತಾ ಇದ್ದಾಗೆ ಯಾರ್ದು ಬ್ಯಾಗು ಅಂತ ಗೊತ್ತಾಗುತ್ತೆ ತಾನೆ? ಹೌದು, ಗೊತ್ತಾಗುತ್ತೆ. ಹಾಗೇನೆ ದೇವರು ನಮ್ಮ ದೇಹದಲ್ಲಿ ಒಂದು ಸ್ಪೆಷಲ್ ಗುರ್ತು ಮಾಡಿರ್ತಾನೆ. ಅದನ್ನು ಚೆಕ್ ಮಾಡಿದ್ರೆ ಯಾರ ಮಗು ಅಂತ ಗೊತ್ತಾಗ್ಬಿಡುತ್ತೆ. ಓ, ಇಷ್ಟು ಸಿಂಪಲ್ಲಾ? ಹ್ಞೂ ಕಣೋ, ಭಾಳ ಸಿಂಪಲ್ಲು. ನೀನು ಅನ್ಕೊಂಡಷ್ಟು ಕಷ್ಟ ಏನಲ್ಲ. ಹೌದಾ ಪಪ್ಪ? ನಾನು ಎಕ್ಸಾಮ್ ಥರ ಅನ್ಕೋಬಿಟ್ಟಿದ್ದೆ, ತುಂಬ ಡಿಫಿಕಲ್ಟ್ ಅನ್ಕೋಬಿಟ್ಟಿದ್ದೆ. ಮಿಂಚು, ಏನಾಯ್ತು ಕಂದ? ಅಮ್ಮ, ಅಪ್ಪು ಹೇಳಿದ್ ನಿಜ ಅಲ್ವಾ? ಏನು? ಅಮ್ಮ, ನಾನು ನಿಮ್ಮ ಮಗಳ ಅಲ್ವಲ್ಲ ಅಮ್ಮ? ಯಾಕೆ ಹಾಗೆ ಹೇಳ್ತಿದ್ಯಾ? ಅಮ್ಮ, DNA ಟೆಸ್ಟ್ನಲ್ಲಿ ನಾನು ಅವ್ರ ಮಗಳು ಅಂತ ಗೊತ್ತಾದರೆ ನೀವು ನನ್ನ ಅವ್ರ ಜೊತೆ ಕಳಿಸ್ಕೊಡ್ತೀರಾ? ಪಪ್ಪ, ಪ್ಲೀಸ್ ಪಪ್ಪ, ನಾನು ಇಲ್ಲೇ ಇರ್ತೀನಿ ಪಪ್ಪ. ನಾನು ಯಾರ ಜೊತೆನೂ ಹೋಗಲ್ಲ ಪಪ್ಪ. ನಾನು ನಿಮ್ಮ ಜೊತೆ, ಅಮ್ಮನ ಜೊತೆ, ಅಪ್ಪು ಜೊತೆನೇ ಇರ್ತೀನಿ ಪಪ್ಪ. ನನಗೆ ಗೂಡೋನಲ್ಲಿ ಇರುವಾಗ ನನಗೆಷ್ಟು ಭಯ ಆಗ್ತಿತ್ತು ಗೊತ್ತಾ ಪಪ್ಪ? ನಾನು ನಿಮ್ಮನ್ನ ನೋಡೋದಕ್ಕಾಗಲ್ಲ, ನಾನು ನಿಮ್ಮ ಕೈಗೆ ಮತ್ತೆ ಸಿಗೋದಿಲ್ಲ ಅಂತ ಅನ್ಕೋಬಿಟ್ಟಿದ್ದೆ ಪಪ್ಪ. ಮಿಂಚು, ನೀನೆಲ್ಲೂ ಹೋಗಲ್ಲ, ನೀನಿಲ್ಲೇ ನಮ್ಮ ಜೊತೆನೇ ಇರ್ತೀಯ. ಹೌದು, ನೀನು ಎಲ್ಲಿಗೂ ಹೋಗಲ್ಲ. ನೀನು ಹೋಗ್ಬಿಟ್ರೆ ನನ್ನ ಜೊತೆ ಕಿತ್ತಾಡೋರು ಯಾರು? ಆಮೇಲೆ ಫುಲ್ ಬೋರ್ ಅನ್ಸ್ಬಿಡುತ್ತೆ. ನೀನು ಇಲ್ಲೇ ಇರಬೇಕು, ನನ್ನ ಜೊತೆಗೆ ಇರಬೇಕು. ನಿನಗೇನಾದ್ರೂ ನೀನು ಜಗಳ ಆಡೋದೇ ಮುಖ್ಯ. ಅದು ಮುಖ್ಯ, ನೀನು ಮುಖ್ಯ, ಎರಡೂ ಬೇಕು ನನಗೆ. ಪುಟಿ, ನಿನ್ನ ಪಪ್ಪ ನಂಬ್ತೀಯ ಅಲ್ವಾ? ನಂಬ್ತೀನಿ ಪಪ್ಪ. ಗುಡ್. ಹಾಗಾದರೆ ಇದನ್ನು ನಂಬಬೇಕು. ನೋಡು, ಏನಾಗಬೇಕು ಏನಾಗಬಾರ್ದು ಯಾವುದು ಇನ್ನೂ ಡಿಸೈಡ್ ಆಗಿಲ್ಲ. ಅದು ಏನೇ ಡಿಸೈಡ್ ಆದರೂ ಪಪ್ಪ ನಿನ್ನ ಜೊತೆಗೆ ಇರ್ತಾನೆ, ನಿನ್ನ ಪರವಾಗಿ ಇರ್ತಾನೆ. ನಿನ್ನ ಇಷ್ಟ ಇಲ್ಲದೆ ನೀನು ಯಾರು ಕರ್ಕೊಂಡು ಹೋಗಲ್ಲ. ಓಕೆನಾ? ಥ್ಯಾಂಕ್ ಯು ಪಪ್ಪ. ಐ ಲವ್ ಯು ಪಪ್ಪ. ಲವ್ ಯು ಪುಟಿ, ಲವ್ ಯು. ಅಪೇಕ್ಷಾ, ಯಾಕೋ ಬಿಗ್ ಬ್ರೋ ಮಾಡಿದ್ದು ಸರಿ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಅವ್ನು ಮಿಂಚಿಗೋಸ್ಕರ ಜೈಲ್ಗೆ ಹೋದ, ಏನೆಲ್ಲ ಮಾಡ್ದ. ಈಗ ಅದ್ರ ತಂದೆ ತಾಯಿ ಬಂದು ಮನೆ ಕಳಿಸ್ಕೊಡಿ ಅಂತ ಹೇಳಿದ್ರೆ ಅವ್ನು ಕಳ್ಸೋಕ್ಕೆ ರೆಡಿ ಇಲ್ಲ. ನಂದೇ ಮಗು ಅಂತ ಹೇಳ್ತಾ ಇದ್ದಾನೆ. ಯಾಕೆ ಈ ಥರ ಮಾಡ್ತಾ ಇದ್ದಾನೆ ಅಂತಲೇ ಅರ್ಥ ಆಗ್ತಾ ಇಲ್ಲ ನನಗೆ. ಪಾರ್ಥ, ಏನು ಮಾತಾಡ್ತಿದ್ದೀರಾ ನೀವು? ಕೇಳ್ತಿರೋದ್ರಲ್ಲಿ ತಪ್ಪೇನಿದೆ? ನಿಮ್ಗೇನು ಅನ್ಸುತ್ತೆ? ಅಮ್ಮಂದ್ರಿಗೂ ಮಾತ್ರ ಮಕ್ಕಳ ಮೇಲೆ ಪ್ರೀತಿ ಇರುತ್ತೆ ಅಂತನಾ? ಅಪ್ಪಂದ್ರಿಗೂ ಮಕ್ಕಳ ಮೇಲೆ ಬೆಟ್ಟದಷ್ಟು ಪ್ರೀತಿ ಇರುತ್ತೆ. ಆದರೆ ಅವ್ರು ಅದನ್ನು ತೋರಿಸ್ಕೊಳ್ಳೋದಿಲ್ಲ ಅಷ್ಟೇ. ಹಾಗಂತ ಅವ್ರಿಗೆ ಪ್ರೀತಿ ಕಡಿಮೆ ಇದೆ ಅಂತ ಅಲ್ಲ ಪಾರ್ಥ. ಇಷ್ಟು ದಿನ ಭಾವ ಅವಳನ್ನ ಮಗಳೇ ಅಂತ ಪ್ರೀತಿಯಿಂದ ಸಾಕಿದ್ದಾರೆ. ಇನ್ ರಿಟರ್ನ್ ಮಗಳ ಪ್ರೀತಿನೂ ಅವ್ರು ಪಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಇರಬೇಕಾದ್ರೆ ಅವಳನ್ನ ಬಿಟ್ಕೊಡೋದು ಅಷ್ಟು ಈಸಿನಾ ಪಾರ್ಥ? ನೀವೇ ಹೇಳಿ. ಆ ಮಗು ಇಷ್ಟು ದಿವಸ ನಮ್ಮ ಮನೇಲಿತ್ತು. ಅಪೇಕ್ಷೆ, ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಹೇಳ್ತಿರೋದು ಬೇರೆ ಪಾರ್ಥ. ಮಿಂಚು ನಾವತ್ತು ದತ್ತು ಕೊಡ್ತೀನಿ ಅಂತ ಹೇಳ್ದಾಗ್ಲೇ ನನಗೆಷ್ಟು ಸಂಕಟ ಆಗಿತ್ತು. ಎಷ್ಟೆಲ್ಲ ಮಾತಾಡಿದ್ದೆ ನಾನು ಅವತ್ತು, ನೆನಪಿದೆಯಲ್ವಾ? ಅದೇ ಥರ ಅಲ್ವಾ ಭಾವಂಗೂ ಆಗ್ತಾ ಇರೋದು. ಯಾರೋ ಮೂರನೇವರು ಇಷ್ಟು ದಿನ ಇಲ್ದೇ ಇರೋರು ಇವಾಗ ಬಂದು ಆ ಮಗು ನಂದು, ನಮಗೆ ಕೊಟ್ಬಿಡಿ ಅಂತ ಹೇಳಿದ್ರೆ ಭಾವ ಹೇಗೆ ರಿಯಾಕ್ಟ್ ಮಾಡಬೇಕು? ಪಾರ್ಥ, ಒಂದು ಸತಿ ಆ ಮಗು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಿ, ಭಾವನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಿ. ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು. ಜೈಲಿಗೆ ಹೋಗಿದ್ದು ಒಂದು ಕಡೆ ಆದ್ರೆ ಆ ಮಗು ಮಿಸ್ ಆಗಿದ್ದಿದ್ದು ಇನ್ನೊಂದು ಕಡೆ. ಅದೆಲ್ಲ ಎಷ್ಟು ಸಂಕಟ ಕೊಡುತ್ತೆ ಪಾರ್ಥ. ಭಾವ ಫ್ಯಾಮಿಲಿಗೆ ಜಾಸ್ತಿ ವ್ಯಾಲ್ಯೂ ಕೊಡೋದು, ಫ್ಯಾಮಿಲಿಗೋಸ್ಕರ ಎಲ್ಲನೂ ತ್ಯಾಗ ಮಾಡೋದಕ್ಕೆ ರೆಡಿ ಇದ್ದಾರೆ. ಅಂಥ ಮನುಷ್ಯ ಈ ಸಂಬಂಧನ ಅಷ್ಟು ಈಸಿಯಾಗಿ ಬಿಟ್ಕೊಟ್ಬಿಡ್ತಾರೆ ಅಂದ್ಕೊಂಡಿದ್ದೀರಾ ನೀವು? ಇಷ್ಟೇನ ನೀವು ನಿಮ್ಮ ಅಣ್ಣನ ಅರ್ಥ ಮಾಡ್ಕೊಂಡಿರೋದು? ಅಪೇಕ್ಷಾ,
ಓಕೆ, ಹಾಗಿದ್ರೂ ಆಗಿರ್ಬೋದು. ಯಾವತ್ತಿದ್ರೂ ಮಿಂಚುನ ನಾವು ಕಳಿಸ್ಕೊಡ್ಲೇಬೇಕು. ಅದು ನಮ್ಮ ಮಗು ಅಂತ ಪ್ರೂವ್ ಮಾಡೋಕ್ಕಾಗೋದಿಲ್ಲ. ನೋಡಿ, ಯಾರಿಗೇನು ತಲುಪಬೇಕು ಅದು ಅವ್ರಿಗೆ ಸಿಗಬೇಕಲ್ವಾ? ಇನ್ನೊಬ್ಬರು ಆಸ್ತಿ ಮೇಲೆ ನಾವು ಕಣ್ಣು ಹಾಕೋದಕ್ಕೆ ಆಗೋದಿಲ್ಲ ಅಪೇಕ್ಷಾ. ಯಾರು ಏನೇ ಹೇಳಿದ್ರೂ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ. ಇದು ಪ್ರಾಬ್ಲಮ್ ಆಗೇ ಇರುತ್ತೆ. ಯಾರು ಏನೇ ಹೇಳಿದ್ರೂ ಇದು ಹೀಗೆ ಆಗೋದು. ಪಪ್ಪ ತುಂಬಾ ದಿನ ಆಯ್ತು, ಒಂದು ಕತೆ ಹೇಳ್ತೀರಾ? ಹ್ಞೂ ಪಪ್ಪ, ನನಗೂ ಒಂದು ಕತೆ ಕೇಳಬೇಕು ಅಂತ ಆಸೆ ಆಗ್ತಿದೆ. ಸರಿ, ಯಾವ ಕತೆ ಹೇಳಿ? ರಾಮಾಯಣ. ಸೀತೆ ಕತೆ. ಸರಿ. ಒಂದೂರಲ್ಲಿ ಒಬ್ಬ ಜನಕ ಮಹಾರಾಜ ಅಂತ ರಾಜ ಇದ್ದ. ಅದೇ ರಾಮನ ಮಾವ ತಾನೆ? ನಾನು ಕಾರ್ಟೂನಲ್ಲಿ ನೋಡಿದ್ದೆ. ಕರೆಕ್ಟ್, ರಾಮನ ಮಾವ. ಅವನು ಒಂದು ಸತಿ ಯಾಗ ಮಾಡಬೇಕು ಅಂತ ಭೂಮಿಲಿ ಉಳ್ತಾ ಇದ್ದ. ಆ ಮಣ್ಣಲ್ಲಿ ಅವನಿಗೆ ಒಂದು ಮಗು ಸಿಕ್ತು. ನಿಜನಾ ಪಪ್ಪ? ಹ್ಞೂ ಪುಟ್ಟ. ಮತ್ತೆ ಆ ಮಗುಗೆ ಅಪ್ಪ ಅಮ್ಮ ಇರ್ಲಿಲ್ವಾ ಪಪ್ಪ? ಅದು ಯಾರು ಅಂತ ಗೊತ್ತಿರಲಿಲ್ಲ. ಆದರೆ ಅವನು ಒಂದು ಕ್ಷಣನೂ ಯೋಚನೆ ಮಾಡದೆ ಆ ಮಗು ಯಾರ್ದು ಅಂತಲೇ ಕೇಳದೆ ಈ ಮಗು ನಂದೇ ಅಂತ ಹೇಳ್ಬಿಟ್ಟ. ಆ ಮಗುಗೆ ಅವನು ಸೀತೆ ಅಂತ ಹೆಸರಿಟ್ಟ. ಆಮೇಲೆ ಅವನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಆ ಮಗುನ ನೋಡಿಕೊಂಡು ಬೆಳೆಸ್ದ. ಹಾಗಾಗಿ ಎಲ್ಲೋ ಸಿಕ್ಕ ಸೀತೆ ಕಡೆಗೆ ಅವನ ಮಗಳೇ ಆಗ್ಬಿಟ್ಲು. ಸ್ವಂತ ಮಗಳ ತರನ ಪಪ್ಪ? ಇಲ್ಲ ಪುಟ್ಟ, ಇಲ್ವಾ? ಸ್ವಂತ ಮಗಳಿಗಿಂತ ಜಾಸ್ತಿ. ಆ ಪುಟ್ಟ ಮಗು ಅವನಿಗೆ ಪ್ರಾಣನೇ ಆಗ್ಬಿಡ್ತು. ಯಾಕೆ ಪಪ್ಪ? ಯಾಕೆ ಅಂದರೆ ಕೇವಲ ಹೊಟ್ಟೆಲಿ ಹುಟ್ಟಿದ್ರೆ ಮಾತ್ರ ಮಗಳಾಗಲ್ಲಪ್ಪ. ಮನಸ್ಸನ್ನು ಹಂಚಿಕೊಂಡ್ರೆ ಸಾಕು ಮಗಳಾಗ್ತಾರೆ. ಹಾಗೆ ಆಮೇಲೆ ಒಂದ್ಸತಿ ಏನಾಯಿತು ಅಂದರೆ, ಈ ಅರಮನೆಯಲ್ಲಿ ಒಂದು ಧನಸ್ಸಿತ್ತು, ಶಿವಧನಸ್ಸು. ಅದರ ಹೆಸರು ಪಿನಾಕ ಅಂತ. ಅದೇ ರಾಮ ಎತ್ತಿದಲ್ವಾ ಪಪ್ಪ? ಅದನ್ನು ಎಂತೆಂಥ ಅತಿರಥ ಮಹಾರಥರಲ್ಲಿ ಅಲ್ಲಾಡ್ಸೋಕ್ಕೆ ಆಗ್ತಾ ಇರಲಿಲ್ವಂತೆ. ಆದರೆ ಈ ಚಿಕ್ಕ ವಯಸ್ಸಿನ ಪುಟ್ಟ ಸೀತೆ ಪೊರ್ಕೆ ಎತ್ತಿರೋ ಥರ ಪಕ್ಕದಲ್ಲಿ ಇಟ್ಬಿಟ್ಲು. ಹೌದಾ ಪಪ್ಪ? ಸೀತೆನ್ಗೆ ಅಷ್ಟೊಂದು ಪವರ್ ಇತ್ತಾ? ಹೌದು, ಅವಳು ಸೀತೆ ಅಲ್ವಾ, ಅದಕ್ಕೆ ಅವಳ ಹತ್ರ ತುಂಬ ಶಕ್ತಿ ಇತ್ತು. ಆಗ ಅವನು ಗೊತ್ತಾಯ್ತು ನನ್ನ ಮಗಳು ಸ್ಪೆಷಲ್ಲು ಅಂತ. ಅದಕ್ಕೆ ಖುಷಿ ಆಯ್ತು ಅವಳಿಗೆ? ಇಲ್ಲ, ಸೀತೆ ಸ್ಪೆಷಲ್ ಅಂತ ಅನಿಸಿದ್ದು ಧನಸ್ಸೆತ್ತಿದ್ದಕ್ಕಲ್ಲ, ಆ ಧನಸ್ಸನ್ನು ಎತ್ತಿದ್ದು ತನ್ನ ಮಗಳು ಅಂತ. ಅದಕ್ಕೋಸ್ಕರ ಅವನು ಖುಷಿ ಪಟ್ಟ, ಹೆಮ್ಮೆ ಪಟ್ಟ.